ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇನೋ ಸಮ್ಯಾತಿ ವಿತ್ ಕೊರ್ತಿ. ನಾನು ಇದಕ್ಕೂ ಮುಂಚೆ ಬೆಳವಾಡಿ ಟ್ರಿಪ್ ಹೋಗಿದ್ದೆ, ನಿಮಗೆಲ್ಲ ಗೊತ್ತು. ಬೆಳವಾಡಿ ವೀರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದೇ ರೀತಿ ಅದೇ ರೂಟಲ್ಲಿರೋ ಇನ್ನೊಂದು ದೇವಸ್ಥಾನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್, ಹೋಗೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಆ ಕಡೆ ಹೋದ್ರೆ ಬೇಲೂರು ಹೋಗುತ್ತೆ, ಒಂಚೂರು ರೈಟಿಗೆ ಹೋದ್ರೆ ಸೀದಾ ನಾವು ಬೆಳವಾಡಿ ಚಿಕ್ಕಮಗಳೂರು ಆ ಕಡೆ ಹೋಗ್ತೀವಿ. ಆದರೆ ನಾವು ಆ ಕಡೆ ಹೋಗಲ್ಲ, ನಾವು ಈ ಕಡೆ ಹೋಗ್ತೀವಿ ಸ್ಟ್ರೈಟು. ಬೇಲೂರಿಂದ ಸ್ಟ್ರೈಟ್ ಹೋದರೆ ನಾವು ಹೋಗೋ ಟ್ರಿಪ್ ಡೆಸ್ಟಿನೇಷನ್ ಇದೆ. ಮಾಮನ್ ಪಿಂಡ ಯಾವ ಬೋಡಿ ಮನೆಗೆ ಅರ್ಥ ಆಗುತ್ತದೆ. ನಾನು ಹೋಗೋ ಡೆಸ್ಟಿನೇಷನ್ ಜಾವಗಾಲ್. ಈಗ ನಾನು ಜಾವಗಾಲಿಂದ ಇನ್ನೂ 3 ಕಿಲೋಮೀಟರ್ ದೂರ ಇದ್ದೀನಿ. ನಾನು ಹೇಗೆ ಬಂದೆ ಅಂದರೆ, ನಾನು ಮೂಡಿಗೆರೆಯಿಂದ ಬಂದಿದ್ದು. ಮೂಡಿಗೆರೆಯಿಂದ ಬೇಲೂರಿಂದ ಹಳೇಬೀಡು ರೂಟು ಸ್ಟ್ರೈಟ್ ಬಂದರೆ ಜಾವಗಾಲ್. ಇದು ಹಳೇಬೀಡಿಂದ 9 ಕಿಲೋಮೀಟರ್ ಇದೆ ನಾನು ಹೋಗೋ ಡೆಸ್ಟಿನೇಷನ್ನು. ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ. ರೋಡ್ ಅಂತೂ ಚೆನ್ನಾಗಿದೆ, ಬಟ್ ಹೆವಿ ಬಿಸಿಲಿದೆ ಅಷ್ಟೇ. ನೋಡೋಣ ಫ್ರೆಂಡ್ಸ್, ಬನ್ನಿ ಹೋಗೋಣ. ನಾವು ರೆಡಿ ಇಟ್ಟಿದ್ದೀವಿ, ವಿಶುದ್ಧ ಬಾಟ್ಲು ರೆಡಿ ಇದೆ. ಪಾಲಿಡಾಲ್, ನೆಣಗ್ಗ ಮತ್ತೆ ರೈಲು ಕಂಬಿ ಇದಿದೆ. ಆಮೇಲೆ ಪಾಳುಬಾವಿ ಇದೆ ಕೊಳ್ಳೇಗಾಲದಲ್ಲಿ. ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. ನಾವೀಗ ಜಾವಗಲ್ ಸಿಟಿ ಎಂಟರ್ ಆಗಿದ್ದೀವಿ. ಜಾವಗಲ್ ಸಿಟಿ ಎಂಟರ್ ಆದ ತಕ್ಷಣ ಇಲ್ಲೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಟ್ಯಾಕ್ಸಿ ಸ್ಟ್ಯಾಂಡ್ ಆದ್ಮೇಲೆ ರೈಟ್ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ರೈಟ್ ಹೊರಟ್ರೆ ಸಾಕು, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಜಾವಗಲ್ ಬಸ್ ಸ್ಟ್ಯಾಂಡ್ ನೋಡಿ. ಜಾವಗಲ್ KSRTC ಬಸ್ ಸ್ಟ್ಯಾಂಡ್ ಅಂದ್ರೆ ಇದೆ. ಬನ್ನಿ ಫ್ರೆಂಡ್ಸ್, ನಮ್ಮ ಡೆಸ್ಟಿನೇಷನ್ ಬಸ್ ಸ್ಟ್ಯಾಂಡ್ ಅಲ್ಲ, ಇದೆ ನೋಡಿ. ಇಲ್ಲೊಂದು ಬಸ್ ಬರ್ತಿದೆಯಲ್ಲ, ಅದೇ ಜಾಗಕ್ಕೆ ನಾವು ಹೋಗೋದು, ಅದೇ ದಾರಿ ಹೋಗ್ತೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತಾಕಿದ್ದೆ ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್ ಅದು ಹಳ್ಳಿಯಲ್ಲಿ ಇರೋದಲ್ಲ, ಎಲ್ಲ ನೋಡಿ 1 ವೇ 2 ವೇ ಅಂತ ಏನಿಲ್ಲ. ನಾವು ಬಂದಿರೋದೇ ದಾರಿ, ನಮ್ಮದೇ ದಾರಿ ಅಂತ. ನಾವು ಸ್ವಲ್ಪ ಚೆನ್ನಾಗಿ ಕೊಡೋಣ ಬೈಕ್ ಓಡಿಸೋರಿಗೆ. ನೋಡೋಣಪ್ಪ, ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಅಡ್ಡಾದಿಡ್ಡಿ ತುಂಬ ಜನ ಬರ್ತಾರೆ, ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಫ್ರೆಂಡ್ಸ್, ಇದೇ ನೋಡಿ ಎಂಟ್ರೆನ್ಸು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಜಾವಗಾಲಲ್ಲಿ ಇದೆ. ಎಂಟ್ರೆನ್ಸಲ್ಲೇ 2 ಆನೆಗಳಿದ್ದಾವೆ. ತುಂಬ ವರ್ಷ ಹಳೇದು, 1246ನೇ ಇಸ್ವಿಲಿ ಕಟ್ಟಿರೋ ಈ ದೇವಸ್ಥಾನ. ನೋಡ್ಬೋದು ನೀವು, ಕಲ್ಗಳು ಹೇಗಿದೆ. ಎಂಟ್ರೆನ್ಸ್ ಆದ್ವಿ. ನೋಡ್ಬೋದು ಹೇಗಿದೆ ಕಲ್ಗಳೆಲ್ಲ. ನಿಯರ್ಲಿ 900 ಇಯರ್ಸ್ ಇದು ಕೂಡ. ಎಂಟ್ರೆನ್ಸ್ ಆದ ತಕ್ಷಣ ಗರುಡಗಂಬ ಇದೆ ನೋಡಿ, ಗರುಡಗಂಬ. ಏ ದೇವಸ್ಥಾನ. ಇದು ಹಳೆಯ ಗರುಡ ಕಂಬ. ಇದು 900 ವರ್ಷದ ಹಳೇದು ನೋಡಿದೆ. ಈ ಕಡೆ ಒಂದ್ ಕಡೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಈ ಜಾಗದಲ್ಲಿ ಗರುಡನ್ ಚಿತ್ರ ಬರ್ತಿದ್ದಾರೆ. ಆ ಕಡೆ ಈ ಕಡೆ ಅದ್ರ ಸುತ್ತ ರೈಟಿಂದ ಲೆಫ್ಟಿಂದ ಹೋಗ್ತಿದ್ದೀನಿ. ಲೆಫ್ಟಿಂದ ನೀವು ಹೋಗೋದಾದ್ರೆ ಈ ಕಡೆ ನೋಡಿ, ಇಲ್ಲಿ ಶ್ರೀ ಆಂಜನೇಯಂದು ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ಜಯ ವಿಜಯ ಅವ್ರದ್ದು ಮೂರ್ತಿಗಳಿದಾವೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದು ಹೋಗಿ
ಈ ದೇವಸ್ಥಾನದ ಅರ್ಚಕರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಜಯ ವಿಜಯ ಅಂತ ಹೊಸಳೆ ಇರ್ತಕ್ಕಂಥದ್ದು. ಬನ್ನಿ ಮುಂದೆ ಇಲ್ಲಿ ಗೋಪಾಲಕರು ಇದ್ದಾರೆ. ಇಲ್ಲಿ ಕಾಳಿಂಗವರ್ಧನ ಕೃಷ್ಣ ಇದೆ. ಬನ್ನಿ. ಹಲೋ ಬನ್ನಿ ಮುಂದೆ. ಇದು ಗಮನಿಸಿ, ಬಾಲಕೃಷ್ಣ ಅಂತ ತಲೆ ಮೇಲೆ ಕಿರೀಟ ಇಲ್ಲ. 18 ವರ್ಷದ ಹುಡುಗ ಆ ಥರ ಇದ್ದು ತೋರಿಸಿದ್ದಾರೆ. 14 ವರ್ಷದ ಕೆಳಗಡೆ ಕೃಷ್ಣ ಕೊಳಗ ಹೋಗ್ತಾ ನಿಂತಿರೋದು. ಆ ಕಡೆ ಗೋವು ಗೋಪಾಲಕರು ಕೊಳಗಲ್ಲಿ ಕರೀತಾ ಇರ್ತಕ್ಕಂಥದ್ದು. ಗೋವು ಗೋಪಾಲಕರು ಗೋಪಾತ್ರಿಯರು ಎಲ್ಲ ಕೊಳಲು ಇದು ನಾದ ಏನಿದೆ ಅದೆಲ್ಲ ತಲೆಯಲ್ಲಿರ್ತಕ್ಕಂಥದ್ದು. ಆ ಕಡೆ ಈ ಕಡೆ ರುಕ್ಮಿಣಿ ಸತ್ಯಭಾಮ, ಪೀಠದಲ್ಲಿ ಗರುಡ. ಇಲ್ಲಿ ಗಮನಿಸಿ, ಹುತ್ತದಿಂದ ಹಾವು ಹೊರಗೆ ಬರ್ತಾ ಇರೋ ತೋರಿಸಿದ್ದಾರೆ ಈ ಜಾಗ. ಎಷ್ಟು ಕೃಷ್ಣ ಅವತಾರ ಬಂದ್ಬಿಟ್ಟಿದೆ. ಇಲ್ಲೊಂದು ಕೃಷ್ಣನಲ್ಲಿ ತೋರಿಸಿದ್ದಾರೆ. ಬೇಕಾದ್ರೆ ತಗೊಳ್ಳಿ. ಆಯ್ತಾ? ಮುಂದೆ ಬನ್ನಿ. ಇದು ಗಣಪತಿ ಅಥವಾ ಗಣೇಶ. ಮೂಜಿಕ ಅಂದರೆ ಹಿರಿ ವಾಹನದ ಮೇಲೆ ಗಣಪತಿ ಕುಳಿತಿರ್ತಕ್ಕಂಥದ್ದು. ಮೇಲುಗಡೆ ಇದನ್ನು ಗಮನಿಸಿದರೆ ತಾವರೆ ಹೂವಿನ ಆಕಾರದಲ್ಲಿ ಗಣಪತಿಯ ಕಥೆಗಳನ್ನು ಕೆತ್ತಿರ್ತಕ್ಕಂಥದ್ದು. ಗಣಪತಿ ಪುರಾಣ ಅಥವಾ ಗಣಪತಿ ಕಥೆಗಳನ್ನು ಏನಿದೆ ಎಲ್ಲವೂ ಕೂಡ ಅಲ್ಲಿ ಇದೆ ಅಂತ ಹೇಳ್ತಾರೆ. ಆಯ್ತಾ? ಮುಂದೆ ಬನ್ನಿ. ಇದು ನನಗೆ ತಿಳಿದ ಮಟ್ಟಿಗೆ ಅದು ಹೊರಗಡೆ ಶಾಸನ ಇದೆ. ಅದು ಕೇಶವ ನರಸಿಂಹ ಕೃಷ್ಣ ಅಂತ ಇದೆ. ಅವರು ಯಾಕೋ ಅದು ಬರವಣಿಗೆ ತಪ್ಪಾಗಿದೆಯೋ ಅಥವಾ ಬೇರೆ ಏನೇನೇ ತಪ್ಪಾಗಿದೆಯೋ ಅದು ವಾಸ್ತವವಾಗಿ ಕೇಶವ ಅಂತ ಹೊರಗಡೆ ಕೊಟ್ಟಿದ್ದಾರೆ. ಕೇಶವ ದೇವರು ಗಮನಿಸಿ ಇಲ್ಲಿ ಹೊರಗಡೆ ಪಕ್ಕದಲ್ಲಿ ಅದು ನನಗೆ ತಿಳಿದ ಮಟ್ಟಿಗೆ ಕೇಶವ ದೇವರು ಅಲ್ಲವೇ ಅಲ್ಲ. ನನಗೆ ತಿಳಿದ ಮಟ್ಟಿಗೆ ಇದು ಕೆಲವರು ಏನು ಹೇಳ್ತಾರೆ ಅಂತ ವೀರನಾರಾಯಣ ಅಂತ ಹೇಳ್ತಾರೆ. ವೀರನಾರಾಯಣ ಅಲ್ಲ. ಅದು ಯಾಕಪ್ಪ ಅಂತಂದರೆ ಕೆಲವರು ಆಯುಧಗಳು ಏನೇನಿದೆ ಅದ್ರ ಮೇಲೆ ಇದು ಯಾವ ದೇವರು ಸ್ವಲ್ಪ ದಪ್ಪ ಅಂದಾಜು ನಮಗೆ ಸಿಗ್ತಾ ಹೋಗ್ತಿದೆ. ಅದು ಶಂಕು ಚಕ್ರ ಗದೆ ಪದ್ಮ ಹಿಡಿದಿರ್ತಕ್ಕಂಥದ್ದು. ಈ ವಿಷ್ಣು ಅವತಾರದಲ್ಲಿ ಬರ್ತಕ್ಕಂಥದ್ದು ಈ ವಿಷ್ಣು ಸಹಸ್ರ ನಮ್ಗೆ ಬರುತ್ತೆ. ಶ್ರೀನಿಧಿ ಶ್ರೀಕರ ಶ್ರೀಧರ ಅವತಾರ ಇದು ಅಂತ ನಾನು ಹೇಳ್ತೀನಿ. ನೀವು ಹೇಳ್ತಿದ್ದೀರಾ? ಅದೇ ಬೇರೆ ಏನಾಗ್ತದೆ ವೀರನಾರಾಯಣ ವೀರನಾರಾಯಣ ಬೆಳವಾಡಿಲಿ ಇಟ್ಕೊಂಡಿರ್ಬೇಕು. ಚಕ್ರ ಇಲ್ಲ. ಅದರಿಂದ ನಾನು ಹೇಳಿದ್ದೇನು ಬಂದು ಶ್ರೀಧರ ಮೂರ್ತಿ ಅಂತ ನಾನು ಹೇಳ್ತೀನಿ. ನನಗೆ ತಿಳಿದ್ಬಿಡ್ತೀನಿ. ಹಾಂ ಇಲ್ಲ ಹೊರಗಡೆ ಏನಿದೆ ಇದು ಅದೇನೆ ಸೇಮ್ ಮೂರ್ತಿ ಅಲ್ಲಿ ಏನಿದೆ ಅದೇ ಕೆತ್ತಿದ್ದಾರೆ. ನೋಡಿಸ್ಬೇಡಿ ಯಾವ್ಯಾವ ಡಾಲ್ಡ ಇದೆ ಅನ್ನೋದನ್ನ ಇಲ್ಲಿ ನಿಮಗೆ ದಪ್ಪ ಅಂದರೆ ಸಿಗುತ್ತೆ. ಇದಕ್ಕೆ ಎಣ್ಣೆ ಹಾಕ್ತಾರಲ್ಲ? ಎಣ್ಣೆ ಸ್ವಲ್ಪ ಹೆಚ್ಚಿದ್ದಾರೆ ಅನಿಸುತ್ತೆ. ಎಣ್ಣೆ ಹಚ್ಚಿದ್ದಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಹೌದು ಸ್ವಲ್ಪ ಎಣ್ಣೆ ಹೆಚ್ಚಿದೆ. ಬಟ್ಟೆ ಒರೆಸ್ಬೇಕಾ? ಬಟ್ಟೆ ಒರೆಸ್ಬಿಡ. ಬೇಡ ಚೆನ್ನಾಗಿ ಕಾಣ್ತಿದೆ. ಮುಂದೆ ಬನ್ನಿ. ಇದು ಮಹಿಷಾಸುರ ಬರ್ತೀನಿ ಅಥವಾ ಚಾಮುಂಡೇಶ್ವರಿ. ನನಗೆ ತಿಳಿದಕ್ಕೆ ಈ ದೇವಿ ಕಥೆ ಅಥವಾ ದೇವ ಪುರಾಣದೇನಿದೆ ಭುವನೇಶ್ವರಿ ಯಾವ್ದಾಗಿ ಎಲ್ಲ ಕಥೆಗಳು ಇಲ್ಲಿ ಗೆದ್ದಿದ್ದಾರೆ. ಈ 3-4 ತಾವರೆ ಬಗ್ಗೆ ಏನಿದೆ ಇರುವುದರ ಎಲ್ಲ ಕಾಳಿಕ ಪುರಾಣ ಸಂಪೂರ್ಣವಾಗಿ ಏನಿದೆ ಎಲ್ಲವನ್ನು ಇದೆ ಕಿಟ್ಟಿದೆ. ಅಲ್ಲಿ ಇದು ಲಕ್ಷ್ಮೀ ನರಸಿಂಹ ಪಿಂಡಾಗಂತ ಹೇಳಿ ಒಂದು, ಇನ್ನೊಂದು ಹೊಳೆನರಸೀಪುರ, ಮತ್ತೆ 3ನೇದಲ್ಲಿ ಜಾಗಲು. ಈ 3 ಒಂದೇ ರೀತಿಯಾಗಿ ಬರುತ್ತೆ. ಬಹುಶಃ
ಒಂದು ಗುಡಿ ಗಟ್ಟಿ ಬರಲಿಲ್ಲ ಕಟ್ಟಿ ಬರೋಲ್ಲ. ಇದು ಗಮನಿಸಿದ್ರೆ ಕೈಯಲ್ಲಿ ಚಕ್ರವನ್ನು ಸುದರ್ಶನ ಚಕ್ರವನ್ನು ಹಿಡಿದಿರ್ತಕ್ಕಂಥದ್ದು. ಇನ್ನು ನಮ್ಗೆ ಎಲ್ಲ ಕಡೆ ಅದೇ ಹತ್ತು ಸಿಗ್ತಾರೆ. ಇಲ್ಲಿ ಸುದರ್ಶನ ಚಕ್ರವನ್ನು ಹೊಂದಿದ್ದಾರೆ. ಇದು ವಿಶೇಷವಾಗಿರ್ತದೆ. ಮೈನ್ ಇದು ಮೇನ್ ದೇವ್ರು ಇದೆ ಅಲ್ವಾ? ಹೌದು. ಇಲ್ಲಿ ಬೇರೆ ಕೃಷ್ಣ ಬೇರೆ ಬೇರೆ ಮೇನ್ ದೇವ್ರು ಇದೆ. ಇದಕ್ಕೇನೆ ಹಾ, ಭಕ್ತಾದಿಗಳು ಅಭಿಷೇಕ ಮಾಡೋದು ಜಾಸ್ತಿ ಇದೆ ಇರುತ್ತೆ. ದೇವ್ರಿಗೆ. ವರ್ಷಕ್ಕೊಂದ್ಸತಿ ಯಾವ ಅಭಿಷೇಕ ಆಗೋದು ಉಂಟು. ಟೈಮಲ್ಲಿ ಅಭಿಷೇಕಗಳೆಲ್ಲ ಮಾಡ್ತಾರೆ. ಎಲ್ಲ ದೇವ್ರು ಮಾಡ್ತಾರೆ. ಮೇನ್ ದೇವ್ರು ಇದೆ. ಹಾ, ಮುಖ್ಯ ದೇವರು ಇದೆ. ಹಾ, ಇದನ್ನು ಗಮನಿಸಿದ್ರೆ ನಿಮಗೆ ದೇವಿಯವರ ಅವತಾರಗಳೆಲ್ಲ ಗೊತ್ತಾಗುತ್ತೆ. ದೇವಿ ಪುರಾಣ, ದೇವಿ ಭಾಗವತ ಅಲ್ಲಿ ಕೆತ್ತನೆ ಮಾಡಿದ್ದಾರಲ್ಲ ಚಿಕ್ಕದಾಗಿ. ಸುಮಾರು ಅದು ಸ್ವಲ್ಪ ಅನುಭವ ಇದ್ರೆ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಹಾ. ಈಗ ಸುಮ್ಮನೆ ಬಂಡೆಗಳು ಏನು ಗೊತ್ತಾಗಲ್ಲ. ಇಲ್ಲಿ ಲಕ್ಷ್ಮಿಯಿಂದ ನಂತರ ಕೋಪ ಶಮನಕ್ಕಾಗಿ ಲಕ್ಷ್ಮಿಯನ್ನು ತೊರೆ ಮೇಲೆ ಕೂತ್ಕೊಂಡು ನಂತರ ಕೋಪ ಶಮನ ಅಂತ ಹೇಳ್ತಾರೆ. ಇಷ್ಟು ನಮಗೆ ಗೊತ್ತಿರೋ ವಿಚಾರ. ಬನ್ನಿ ಈ ದೇವಸ್ಥಾನದಲ್ಲಿರೋ ಪಕ್ಕದಲ್ಲಿರೋ ಲಕ್ಷ್ಮೀ ದೇವಸ್ಥಾನನ ನೋಡ್ಕೊಂಬರೋಣ. ತಲೆ ಅಂದ್ರೆ ತಲೆ. ಬನ್ನಿ ಬನ್ನಿ. ನಿಮಗೆ ಬೇರೆ ಕಡೆ ನಿಂತಿರೋ ಸ್ಟ್ಯಾಂಡಿಂಗ್ ಲಕ್ಷ್ಮಿ ಈ ಥರ ಸಿಗ್ತಾರೆ. ಈ ಪದ್ಮಾತ್ಮ ಈ ಥರ ಹಾಕೊಂಡು ಕೂತಿರೋದು ಕರ್ನಾಟಕದಲ್ಲಿ ತಿಳಿದಿರುವಂಥದ್ದು. ಅದು ಈ ದೇವರ ವಿಶೇಷತೆ. ಈ ದೇವರದು ವಿಶೇಷತೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ವಿರಳ. ಹಾ, ರಥೋತ್ಸವ ಆಗುತ್ತೆ ಚೈತ್ರ ಮಾಸದಲ್ಲಿ. ಅದೇ ಬುದ್ಧಿ ಪೌರ್ಣಮಿ ಅಂತಾರಲ್ಲ, ಆ ಟೈಮ್ ರಥೋತ್ಸವ ಆಗುತ್ತೆ. ಬಂದೆ ಸಣ್ಣ ಮಕ್ಕಳಾಗ್ತದೆ ಮಾತು. ಹತ್ತನೇ ಕುಂಕುಮ ಇದೆ, ಇಟ್ಕೊಳ್ಳಿ. ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ. ಲಕ್ಷ್ಮೀನಾರಾಯಣ ರಾಮಾನುಜಾಚಾರ್ಯರು ಮತ್ತೆ ಅವರ ಶಿಷ್ಯರು 12 ಜನ ಶಿಷ್ಯರು. ಹಾ, ಇವ್ರದ್ದು ಏನಕ್ಕೆ ಹಿಂಗೆ ಕೂತಿದ್ದಾರೆ? ಅವರು ಶಿಷ್ಯರು ಅವರ ಗುರು ಏನು ಪಾಠ ಹೇಳ್ತಾರೆ ಅದನ್ನ ಹೇಳ್ತಾ ಕೂತ್ಕೊತಾರೆ. ಪಾಠ ಕೇಳ್ತಾ ಕೂತಿದ್ದಾರೆ. ಕೂತಿರ್ತಾರೆ. ಈ ಕಡೆ ನಾವು ಇವಾಗ ದೇವಸ್ಥಾನ ಒಳಗಡೆ ಎಲ್ಲ ನೋಡಿದ್ವಿ, ಆದರೆ ಹೊರಗಡೆ ಹೇಗೆ ವಾಸ್ತುಶಿಲ್ಪ ಇದೆಯಾ ಅಂತ ನೋಡ್ಕೊಂಬರೋಣ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಪ್ರಕಾರ ಈ ದೇವಸ್ಥಾನದಲ್ಲಿ 1000ಕ್ಕೂ ಹೆಚ್ಚು ಕೆತ್ತನೆಗಳಿದ್ದಾವೆ. ಅದರಲ್ಲಿ ಆಲ್ಮೋಸ್ಟು ಹೊರಗಡೆನೇ ಜಾಸ್ತಿ ಕೆತ್ತನೆಗಳಿದೆ. ನೋಡ್ತಿರ್ಬೋದು ನೀವಿಲ್ಲಿ. ಕೆಳಗಡೆ ಸಾಲಿನಲ್ಲಿ ಆನೆ ಇದೆ, ಅದ್ರ ಮೇಲೆ ಕುದುರೆ, ಅದ್ರ ಮೇಲೆ ಬಳ್ಳಿ ಇದೆ, ಅದ್ರ ಮೇಲ್ಗಡೆ ರಾಮಾಯಣ ಕೆತ್ತನೆ ಮಾಡಿದ್ದಾರೆ, ಅದ್ರ ಮೇಲ್ಗಡೆ ಪ್ರಾಣಿ ಮತ್ತು ಪಕ್ಷಿಗಳ ಕೆತ್ತನೆಗಳಿದೆ, ಅದ್ರ ಮೇಲ್ಗಡೆ ಒಂದೊಂದು ಅಡಿದು ವಿಗ್ರಹಗಳಿದೆ. ಆ ವಿಗ್ರಹಗಳ ಮೇಲೆ ನಂಬರ್ಸ್ನ ಬರ್ತಿದ್ದಾರೆ. ಅದು ಏನಕ್ಕೆ ಬರ್ತಿದ್ದಾರೆ ಅಂತ ನಾನು ಅರ್ಚಕರು ಕೇಳಿದೆ. ಅವಾಗ ಅವರಂದ್ರು ಸುಮಾರು 25ರಿಂದ 30 ವರ್ಷಗಳ ಹಿಂದೆ ಈ ಕಂಪ್ಲೀಟ್ ಈ ದೇವಸ್ಥಾನ ಬಿಚ್ಚಿಬಿಟ್ಟು ವಾಪಸ್ಸು ಅಸೆಂಬಲ್ ಮಾಡಿದಾರಂತೆ. ಆ ಮಾತು ಕೇಳಿ ನನಗೆ ಶಾಕ್ ಆಯಿತು. ನಾನು ಅದನ್ನ ಅರ್ಚಕರ ಹತ್ರ 2-3 ಸಾರಿ ಕೇಳಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡೆ. ಕಂಪ್ಲೀಟು ಒಂದೊಂದು ಬ್ಲಾಕನ್ನು ಕೂಡ ತೆಗೆದುಬಿಟ್ಟು ವಾಪಸ್ ಅಸೆಂಬಲ್ ಮಾಡೋದಂದರೆ ಏನು ಗುರು ಇದು ಟೆಕ್ನಾಲಜಿ? 800 ವರ್ಷಗಳ ಹಿಂದೆ ಈ ಟೆಕ್ನಾಲಜಿ ಇದೆಯಂದರೆ ಲೆಕ್ಕ ಹಾಕಿ. ಇಂಡಿಯನ್ ಕಲ್ಚರು ಆವಾಗ ಯಾವ ರೀತಿ ಬೆಳವಣಿಗೆ ಕಂಡಿತ್ತು ಆ ಟೈಮಲ್ಲಿ 800 ವರ್ಷಗಳ ಹಿಂದೆ. ಈ ವಿಗ್ರಹಗಳಲ್ಲಿ ಮುಖ್ಯವಾಗಿ ಶಿವ, ಪಾರ್ವತಿ, ಗಣೇಶ ಮತ್ತು ಕಾರ್ತಿಕೇಯ ಜೊತೆ ಇರೋದು. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯನ ಜೊತೆ ಇರೋದು. ಕಾಳಿಂಗ ಮರ್ದನ ಕೃಷ್ಣ, ಚಾಮುಂಡೇಶ್ವರಿ, ನಾಟ್ಯ ಸರಸ್ವತಿ, ನರಸಿಂಹಸ್ವಾಮಿ ಮತ್ತು ಗರುಡನ ವಿಗ್ರಹಗಳು ಇಲ್ಲಿ ಪ್ರಮುಖವಾಗಿದೆ.
ಗೋಪುರಗಳ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಇದೊಂದು ತ್ರಿಕುಟಾಚಲ ದೇವಸ್ಥಾನ. ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ರೇರ್ ಆಗಿ ಬರ್ತಾರಂತೆ. ಬೇಲೂರು, ಹಳೆಬೀಡು ಹೆಚ್ಚಾಗಿ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋ ಪ್ಲೇಸ್. ಆದರೆ ಕರ್ನಾಟಕದಲ್ಲಿ ಈ ಥರ ಹಿಡನ್ ಜೆಮ್ ಟೆಂಪಲ್ಗಳು ಇನ್ನೂ ಸುಮಾರಿದ್ದಾವೆ. ಅವುಗಳನ್ನು ನಾವು ಜಾಸ್ತಿ ವಿಸಿಟ್ ಮಾಡಿದಾಗ ಈ ಟೆಂಪಲ್ಗಳು ಕೂಡ ಪಾಪ್ಯುಲರ್ ಆಗ್ತವೆ. ಈ ಟೆಂಪಲ್ಲು ಎಂಟ್ರೆನ್ಸಿಂದ ನೋಡುವಾಗ ಚಿಕ್ಕದನ್ಸುತ್ತೆ, ಆದರೆ ಇದರ ಶಿಲ್ಪಕಲೆ ತುಂಬ ದೊಡ್ಡದು. ಈ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಂಗೆ ನಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಯೋಗ ನರಸಿಂಹಸ್ವಾಮಿಯ ಮೂರ್ತಿ ಕೈ ಮುರಿದೋಗಿದೆ. ತುಂಬ ವಿರಳವಾದ ಬಲ್ಮುರಿ ಗಣೇಶನ ವಿಗ್ರಹ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಪ್ರಹ್ಲಾದನ ಕತೆಗಳನ್ನ ಕೆತ್ತಿದ್ದಾರೆ. ಟೈಮ್ ಇದ್ದಾಗ ಒಂದ್ಸಲಿ ಈ ಟೆಂಪಲ್ನ ವಿಸಿಟ್ ಮಾಡಿ ನೋಡಿ, ನಿಮಗೆ ಡಿಸಪಾಯಿಂಟ್ ಆಗಲ್ಲ. ಸೊ ಫ್ರೆಂಡ್ಸ್, ಇಲ್ಲಿಗೆ ಜಾವಗಲ್ನ ವ್ಲಾಗ್ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ತಿಳಿಸಿ ಫ್ರೆಂಡ್ಸ್.